ಪ್ರೈವೇಟ್ ವೆಹಿಕಲ್ 2 ವೀಲರ್ಸ್ ಆಗಿರ್ಬೋದು 4 ವೀಲರ್ಸ್ ಆಗಿರ್ಬೋದು ಅದಕ್ಕೆ ಅಜ್ಜೈನ್ ಗದ್ದಿಗೆ ಎದುರುಗಡೆ ಲೆಫ್ಟ್ ಸೈಡ್ ಅಲ್ಲಿ ಪಾರ್ಕಿಂಗ್ ಪ್ಲೇಸ್ ಐಡೆಂಟಿಫೈ ಮಾಡಿದ್ದೀವಿ. ಆ ಕಡೆಯಿಂದ ಬರೋರು ಅದು ಜನನೂ ನಡ್ಕೊಂಡು ಬರ್ತಿರ್ತಾರೆ, ಬಟ್ ತೀರಾ ದೂರ ಮಾಡಿದ್ರೆ ಇದಾಗುತ್ತೆ ಅಂತ ಆ ಪಾರ್ಕಿಂಗ್ ಪ್ಲೇಸನ್ನು ನಾವು ಐಡೆಂಟಿಫೈ ಮಾಡಿ ಹಾಕ್ಕೊಂಡಿದ್ದೀವಿ. ಅದೇ ಜಾಗದಲ್ಲಿ 3 ಭಾಗ ಇದೆ. ದೊಡ್ಡದ ಜಾಗನ ನಾವು 2 ವೀಲರ್ 4 ವೀಲರ್ ಬಿಟ್ಕೊಂಡಿದ್ದೀವಿ. ಇನ್ ಕೇಸ್ ಬಸ್ ಏನಾದ್ರು ಟರ್ನಿಂಗಲ್ಲಿ ಇದಾಗಿ ಪಾರ್ಕಿಂಗಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇದ್ದರೆ ಇವಾಗ ಒಂದು ಪೋರ್ಷನನ್ನು ಕಂಟಿಜೆನ್ಸಿ ಎದುರುಗಡೆ ರಿಸರ್ವ್ ಇಟ್ಕೊಂಡಿದ್ದೀವಿ. ಅಲ್ಲೇ ಕ್ರಾಸ್ ಆಗಿ ಅಲ್ಲೇ ಪಾರ್ಕ್ ಮಾಡಬೇಕು. ಹಾವೇರಿ ಕಡೆಯಿಂದ 2 ವೀಲರ್ 4 ವೀಲರ್ ಪಬ್ಲಿಕ್ ಬರ್ತಾ ಇದ್ದರೆ ಹುಂಡೈ ಶೋರೂಮ್ ಹತ್ರ ರೈಟ್ ಸೈಡು 5 ಎಕರೆನ ನಾವು 4 ವೀಲರ್ಗೆ ಡೆಸಿಗ್ನೇಟ್ ಮಾಡಿದ್ದೀವಿ. ಲೆಫ್ಟ್ ಸೈಡು ಬಸ್ ಇದೆ, ಆ ಬಸ್ ಪಕ್ಕಕ್ಕೇ 1,000 ಅಷ್ಟಾಗುವಷ್ಟು 2 ವೀಲರ್ಗೆ ಡೆಸಿಗ್ನೇಟ್ ಮಾಡ್ಕೊಂಡಿದ್ದೀವಿ. ನಾವು ಈ ಕಡೆ ಈ ರೋಡಿಗೆ ಬಸ್ ಈ ರೋಡಿಗೂ ವೆಹಿಕಲ್ ಬಿಡಲ್ಲ, ಆ ರೋಡಿಗೂ ವೆಹಿಕಲ್ ಬಿಡಲ್ಲ. ಪ್ರೈವೇಟ್ ಆ ಕಡೆ VIP ಆಗುತ್ತೆ, ಈ ಕಡೆ ಪಬ್ಲಿಕ್ ಆದರೂ ಕೂಡ ನಾವು ವೆಹಿಕಲ್ಸ್ ಝೋನ್ ಮಾಡ್ಕೊಂಡಿದ್ದೀವಿ. ಮುಂದೆ ಸಮಾವೇಶ ದಿನನೂ ಮಾಡ್ತೀವಿ ಅಂತ ಇಲ್ಲ 14 ಇಟ್ಕೊಂಡಿದ್ದೀವಿ ಮುಂಚೆನೇ. ಇಲ್ಲ 14ಕ್ಕೆ ಸಾಧನಾ ಸಮಾವೇಶ ದಿನವೇ ನಮಗಾದ ಅನ್ಯಾಯವನ್ನು ಸರಿಪಡಿಸುವಂತೆ ಗಮನ ಸೆಳೆಯುವಂಥ ಕೆಲಸ ಮಾಡ್ತೀವಿ. 1,000 ಜನರ ಲೆಕ್ಕವನ್ನು ಇಟ್ಕೊಂಡು ಹೇಳಿದ್ದಾರೆ ಮೇಡಮ್. 1,000 ಜನರು ಸೇರಿ ಪ್ರತಿಭಟನೆ ಮಾಡ್ತೀವಿ. ಪ್ಲೇಸ್ ಅದು ದೇವಗಿರಿ ಸೈಡ್ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಎಲ್ಲ ಸರೌಂಡಿಂಗ್ ಎಲ್ಲ ಬ್ಲಾಕ್ ಆಗಿರುತ್ತೆ. ಅಲ್ಲೆಲ್ಲ VIP ಮೂವ್ಮೆಂಟ್ ಇರೋದ್ರಿಂದ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಅದೇ ರೀತಿ ಸಲುವಾಗಿ ನಮ್ಮ ಕಡೆಯಿಂದ ಕ್ಲಿಯರೆನ್ಸ್ ನಾವು ಬೇಡ ಅಂತಲೇ ಹೇಳಿದ್ದೀವಿ. ಪ್ಲಸ್ ಅವರು ಮೋಸ್ಟ್ಲಿ ಕ್ಯಾನ್ಸಲ್ ಮಾಡ್ಕೋತಾರೆ ಅಂತ ನನ್ನ ನಂಬಿಕೆ ಇದೆ. ಯಾಕೆಂದರೆ ಒಂದು ಸಮಾವೇಶ ನಡೆಯುವಾಗ ಪಕ್ಕದಲ್ಲೇ ಇನ್ನೊಂದು ಸಮಾವೇಶ ಅಂತ ಸರೌಂಡಿಂಗ್ ಫಂಕ್ಷನ್ ಪ್ಲೇಸ್ ಸರೌಂಡಿಂಗ್ ಎಲ್ಲ ಸೇರಿ 50 CCTV ಕ್ಯಾಮ್ರಾ ಹಾಕ್ತಾಯಿದ್ದೀವಿ. ನಮ್ಮದು ಕಂಟ್ರೋಲ್ ರೂಮ್ ಒಂದು ಎಸ್ಟಾಬ್ಲಿಷ್ ಮಾಡ್ತಾಯಿದ್ದೀವಿ ಅಜ್ಜೈನ್ ಗದ್ದಿಗೆ ಹತ್ರ. ಮತ್ತು ಕಮಾಂಡ್ ಸೆಂಟ್ರ್ ಒಂದು ಮಾಡ್ತಾಯಿದ್ದೀವಿ. ಅಲ್ಲಿ ನಮ್ಮದು ಡೆಸಿಗ್ನೇಟೆಡ್ ಸ್ಟಾಫ್ ಗೊತ್ತು. ಬೇರೆ ಕಡೆ ಏನಾದರೂ ಸಮಸ್ಯೆ ಆದರೆ CCTVನಲ್ಲೇ ಅಬ್ಸರ್ವೇಷನ್ ಮಾಡಿ ಅನೌನ್ಸ್ ಮಾಡುವಂಥ ವ್ಯವಸ್ಥೆನೂ ಮಾಡ್ಕೊಂಡಿದ್ದೀವಿ. ರೋಡಲ್ಲಿ ಕೂಡ PA ಸಿಸ್ಟಮು ಎಲ್ಲ ಪಾರ್ಕಿಂಗ್ ಪ್ಲೇಸಲ್ಲೂ PA ಸಿಸ್ಟಮ್ ಇಟ್ಕೊಂಡಿದ್ದೀವಿ. ಪ್ರತಿಯೊಂದು ಪಾರ್ಕಿಂಗ್ ಪ್ಲೇಸಿಗೆ ಒಂದು ಕ್ರೇನು, ಒಂದು JCB ಮತ್ತು ಒಂದು ಟೋಯಿಂಗ್ ವ್ಯಾನ್ ಇಟ್ಕೊಂಡಿದ್ದೀವಿ. ಮತ್ತು ಒಂದು ಫೈರ್ ವ್ಯಾನ್ ಪ್ರತಿ ಪಾರ್ಕಿಂಗ್ ಪ್ಲೇಸ್. ಸೊ ಪೂರ್ತಿ ಪ್ರಿಕಾಷನ್ಸ್ ಗ್ರೌಂಡ್ ಲೆವೆಲಿಂದ ಏನೇನು ಆಗಬೇಕು ಎಲ್ಲನೂ ಸಜ್ಜಾಗಿ ಮಾಡ್ತೀವಿ. ರೋಡಲ್ಲಿ ಹೋಗೋರಿಗೆ ಏನಾದರೂ ತೊಂದರೆ ಆಗಬಾರ್ದು ಅಥವಾ ಪಾರ್ಕಿಂಗ್ ಪ್ಲೇಸಲ್ಲಿ ಮೂಮೆಂಟ್ ಎಲ್ಲ ಅನೌನ್ಸ್ಮೆಂಟ್ ಹಿಡ್ಕೊಂಡು JCB ಹಿಡ್ಕೊಂಡು ಕ್ರೇನ್ ಹಿಡ್ಕೊಂಡು ಎಲ್ಲನೂ ಇಟ್ಕೊಂಡಿದ್ದೀವಿ ಒಂದೊಂದು ಪಾರ್ಕಿಂಗ್ ಪ್ಲೇಸಲ್ಲಿ.